ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಮಾಹಿತಿ. ನಾವೀಗ ಕೇಂದ್ರ ಸರ್ಕಾರದ BSF ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಟೋಟಲ್ ಪೋಸ್ಟ್ 3406 ಹುದ್ದೆಗಳ ವಿವರ ನೀವು ನೋಡಬಹುದು ನೋಟಿಫಿಕೇಷನಲ್ಲಿ. ಕುಕ್, ವೈಟರ್, ಪೇಂಟರ್, ಟೈಲರ್ ಇನ್ನೂ ಇತ್ಯಾದಿ ಟ್ರೇಡ್ಸ್ ಇರುವಂತಹ ಹುದ್ದೆಗಳನ್ನು ಇಲ್ಲಿ ನೋಟಿಫಿಕೇಷನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಜುಲೈ 26, 2025ರಿಂದ ಆಗಸ್ಟ್ 25, 2025ರವರೆಗೆ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ 10ನೇ ತರಗತಿ ಪಾಸಾಗಿರಬೇಕು ಮತ್ತು ಯಾವ್ಯಾವ ಒಂದು ಟ್ರೇಡ್ ಇರ್ತಾವೋ ಆ ಒಂದು ಟ್ರೇಡ್ನಲ್ಲಿ 2 ವರ್ಷಗಳ ಅನುಭವ ಇರಬೇಕು ಅಥವಾ ITI ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಇದಕ್ಕೆ ಯಾವ್ಯಾವ ರೀತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ ಅಂತಂದರೆ ಫಿಸಿಕಲ್ ಟೆಸ್ಟ್ ಇರ್ತೈತೆ. ಆ ಫಿಸಿಕಲ್ ಟೆಸ್ಟ್ ಅದಾದಮೇಲೆ ರಿಟರ್ನ್ ಎಕ್ಸಾಮ್ ಇರ್ತೈತೆ. ತದನಂತರ ಮೆಡಿಕಲ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಈ ರೀತಿಯಾಗಿ ಎಕ್ಸಾಮ್ದು ಮೋಡ್ ಆಫ್ ಕಂಡಕ್ಷನ್ ಇರ್ತೈತೆ. ಫಿಸಿಕಲ್ ಫಿಟ್ನೆಸ್ ಹೇಗಿರಬೇಕು ಅಂತಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇರತಕ್ಕಂಥವ್ರಿಗೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಹೈಟು 162.5 ಇರಬೇಕು, ಚೆಸ್ಟ್ 76 to 81 ಇರಬೇಕು, ಫೀಮೇಲ್ಗಳಿಗೆ 150 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟು ಈ ಗುಡ್ಡಗಾಡ ಪ್ರದೇಶದವರಿಗೆ 165 ಸೆಂಟಿಮೀಟರ್ ಇರಬೇಕು, ಚೆಸ್ಟು 78ರಿಂದ 83 ಇರಬೇಕು, ಮತ್ತು ಫೀಮೇಲ್ಗಳಿಗೆ 155 ಇರಬೇಕು. ಸೊ ಇತರೆಯವರಿಗೆ ಅದರ್ ಕ್ಯಾಸ್ಟ್ OBC ಅವರಿಗೆಲ್ಲ 167.5 ಇರಬೇಕು, ಚೆಸ್ಟ್ 78ರಿಂದ 83 ಇರಬೇಕು, ಮತ್ತು ಫೀಮೇಲ್ಗಳಿಗೆ 157 ಇರಬೇಕು. ಸೊ ಇಲ್ಲಿ ಪೇ ಸ್ಕೇಲ್ಗೆ ನೋಡೋದಾದ್ರೆ ನಾವು 21,700ರಿಂದ 69,100 ಈ ಒಂದು ಹಂತದಲ್ಲಿ ಪೇ ಸ್ಕೇಲ್ನ ಈ ಒಂದು ಹುದ್ದೆಗಳಿಗೆ ನಿಗದಿ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಿಲೆಬಸ್ ನೋಡ್ತಾ ಹೋದರೆ ಜನರಲ್ ನಾಲೆಜು, ಜನರಲ್ ಅವೇರ್ನೆಸ್ ಇರ್ತೈತೆ 25 ಮಾರ್ಕ್ಸಿಗೆ. ನೆಕ್ಸ್ಟ್ ನಾಲೆಜ್ ಆಫ್ ಎಲಿಮೆಂಟರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರ್ತೈತೆ, ಅದು 25 ಮಾರ್ಕ್ಸಿಗೆ. ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಇರುತ್ತೆ, ಅದು 25 ಮಾರ್ಕ್ಸ್ ಇರುತ್ತೆ. ಸೊ ಕೊನೆಯದಾಗಿ 25 ಮಾರ್ಕ್ಸಿಗೆ ಬೇಸಿಕ್ ನಾಲೆಜ್ ಇರ್ತೈತೆ. ಇಂಗ್ಲೀಷು, ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷು ಮತ್ತು ಹಿಂದಿ, ಇದಿಷ್ಟು ಈ ಹುದ್ದೆಗಳಿಗೆ ನಿಗದಿಪಡಿಸಿದಂತಹ ಸಿಲೆಬಸ್ ಆಗಿರ್ತದೆ. ಸೊ ಈ ಒಂದು ಸಿಲೆಬಸನ್ನು ಕ್ಲಿಯರಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ನಾವು ಈ ಒಂದು ಹುದ್ದೆಯನ್ನು ಪಡ್ಕೋಬಹುದಾಗಿದೆ. ಸೊ ಈ ಒಂದು ಹುದ್ದೆಗಳಿಗೆ ಪರೀಕ್ಷಾ ಫೀಸನ್ನು 150 ರೂಪಾಯಿ ಮಾಡಿದ್ದಾರೆ. ವುಮೆನ್ ಕ್ಯಾಂಡಿಡೇಟ್ ಮತ್ತು SC/ST ಅವರಿಗೆ ಯಾವುದೇ ಫೀಸ್ ಇರೋದಿಲ್ಲ. ಈ ಒಂದು ಹುದ್ದೆಗಳಿಗೆ ಪರೀಕ್ಷಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುತ್ತದೆ. ಆಸಕ್ತಿಯುಳ್ಳವರು ನಿಗದಿತ ದಿನಾಂಕದೊಳಗಡೆ ಎಲ್ಲ ಸರ್ಟಿಫಿಕೇಟ್ನ ತೆಗೆದುಕೊಂಡು ನೀವು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟನ್ನು ಸಂಪರ್ಕಿಸಿ.